ತಮ್ಮ ಬೆಲೆಬಾಳುವ ಚಿನ್ನ ಆಭರಣ ಮೊಬೈಲ್ ಮಾಂಗಲ್ಯ ಸರಗಳ ಬಗ್ಗೆ ಜಾಗೃತರಾಗಿರಬೇಕೆಂದು ವಿನಂತಿ. ಕಳ್ಳರಿದ್ದಾರೆ, ಕಳ್ಳರಿದ್ದಾರೆ, ಎಚ್ಚರವೇ ಮುಖ್ಯ ಮಾತೆ. ಚಿನ್ನದ ಬೇರೆ ಬೆಳೆಯುವ ಸಂದರ್ಭದಲ್ಲಿ ನಿಮ್ಮ ಬೆಲೆಬಾಳುವ ಚಿನ್ನ ಆಭರಣ ಮೊಬೈಲ್ ಮಾಂಗಲ್ಯ ಸರಗಳ ಬಗ್ಗೆ ಜಾಗೃತರಾಗಿರಿ. ಕಳ್ಳರಿದ್ದಾರೆ, ಕಳ್ಳರಿದ್ದಾರೆ, ಎಚ್ಚರವೇ ಮುಖ್ಯ ಮಾತೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಬೆಟ್ಟಕ್ಕೆ ಬಂದ ತಕ್ಷಣ ಫಸ್ಟ್ ಹೋಗಿ ಒಂದು ರೂಮ್ ಮಾಡೋದು, ಪ್ರೈವೇಟಾಗಿ ಒಂದು ರೂಮ್ ಮಾಡಿಕೊಂಡು ಲಗೇಜ್ ಎಲ್ಲ ಅಲ್ಲಿ ಇಟ್ಬಿಟ್ಟು ಹಾಗೆ ದೇವಸ್ಥಾನದ ಹತ್ರ ಬಂದು ದೇವಸ್ಥಾನದ ಹತ್ರ ಬರ್ತಿದ್ದಾಗೆ ಚಿನ್ನದ ರಥ ಹೊಡ್ತಾ ಇತ್ತು. ಸರಿ, ಚಿನ್ನದ ರಥೋತ್ಸವನ ನೋಡಿಕೊಂಡು ನೆಕ್ಸ್ಟು ದೇವಸ್ಥಾನದ ಒಳಗಡೆ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಈಗ ನಿಂತಿದ್ದೀವಿ. ಈಗ ನೋಡಿ, ಚಿನ್ನದ ರಥೋತ್ಸವ ಪ್ರಾರಂಭ ಆಗಿದೆ. ಬನ್ನಿ, ಈಗ ಚಿನ್ನದ ರಥೋತ್ಸವವನ್ನು ನೋಡಿಕೊಂಡು ನೆಕ್ಸ್ಟು ದೇವಸ್ಥಾನದ ಒಳಗಡೆ ಹೋಗಬೇಕು. ಈ ಚಿನ್ನದ ರಥೋತ್ಸವ ಹೊರಡ್ತಿದ್ದಾಗೆ ನಾವು ದೇವಸ್ಥಾನದ ಧರ್ಮ ದರ್ಶನದ ಕ್ಯೂಗೆ ಹೊರಡ್ತೀವಿ. ಈಗ ಫಸ್ಟು ಪೂರ್ತಿ ಚಿನ್ನದ ರಥವನ್ನು ನೋಡಿ ಎಳಿಸೋಕ್ಕೆ ತುಂಬ ಜನ ಹರಕೆ ಹೊತ್ತು ಚಿನ್ನದ ರಥವನ್ನು ಎಳಿಸ್ತಾರೆ. ನೋಡಿ, ಅಲ್ಲಿ ಕೈಯಲ್ಲಿ ಹಿಡ್ಕೊಂಡಿರೋ ದಂಡ ಹಾಗೂ ಕಳಶ, ಇದು ಚಿನ್ನದ ರಥವನ್ನು ಎಳಿಸೋರಿಗೆ ಕೊಡುವಂಥದ್ದು. ದೇವಸ್ಥಾನದ ಸುತ್ತ ಒಂದು ರೌಂಡು ಚಿನ್ನದ ರಥವನ್ನು ಪ್ರತಿದಿನ 7 ಗಂಟೆಗೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಎಳಿತಾರೆ. ಸಾವಿರಾರು ಜನ ಭಕ್ತಾದಿಗಳು ಪ್ರತಿದಿನ ಚಿನ್ನದ ರಥೋತ್ಸವವನ್ನು ಎಳಿಸ್ತಾರೆ. 3001 ರೂಪಾಯಿ ಇವಾಗ ಚಿನ್ನದ ರಥೋತ್ಸವಕ್ಕೆ. ನಮಗೆ ಗೊತ್ತಿದ್ದಾಗೆ ಚಿಕ್ಕವರಿದ್ದಾಗ 501 ರೂಪಾಯಿ ಏನೋ ಇತ್ತು ನಮ್ಮ ಚಿನ್ನದ ರಥೋತ್ಸವಕ್ಕೆ. ಮತ್ತು 501 ಇತ್ತು, 1001 ಆಯಿತು, ಹೀಗೆ 1500, 2000, ಈಗ 3001 ರೂಪಾಯಿ ಚಿನ್ನದ ರಥೋತ್ಸವವನ್ನು ಎಳಿಸೋಕ್ಕೆ. ನೋಡಿ, ಮಲೆ ಮಹದೇಶ್ವರ ಸ್ವಾಮಿಯ ಚಿನ್ನದ ರಥೋತ್ಸವ ಜರುಗ್ತಾ ಇದೆ. ಸಾವಿರಾರು ಜನ ಭಕ್ತಾದಿಗಳು ಸೇರಿದ್ದಾರೆ. ನೋಡಿ, ಇವರೆಲ್ಲ ಚಿನ್ನದ ರಥೋತ್ಸವವನ್ನು ಎಳೆಸಿ ಆ ರಥದ ಹಿಂದೆ ಭಕ್ತಿಪೂರ್ವಕವಾಗಿ ಹೋಗ್ತಾ ಇದ್ದಾರೆ. ಸ್ನೇಹಿತರೆ, ಹೊರಗಡೆ ಚಿನ್ನದ ರಥೋತ್ಸವ ನಡೀತಾ ಇದೆ. ನಾವು ಧರ್ಮ ದರ್ಶನಕ್ಕೆ ಅಂತ ಹೊರಟ್ಬಿಡೋಣ ಕ್ಯೂವಲ್ಲಿ. ಯಾಕಂದರೆ ಚಿನ್ನದ ರಥ ಆದ ತಕ್ಷಣ ಅಲ್ಲಿರೋ ಜನ ಎಲ್ಲ ಇಲ್ಲಿ ದರ್ಶನಕ್ಕೆ ಬಂದುಬಿಟ್ರೆ ರಶ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಮುಂಚೆನೇ ದರ್ಶನಕ್ಕೆ ಹೋಗಿ ನಿಂತ್ಬಿಡೋಣ. ಆ ಚಿನ್ನದ ರಥ ಮುಗಿಯೋಕ್ಕೂ ಮುಂಚೆ ದರ್ಶನಕ್ಕೆ ನಿಂತ್ಕೊಂಡು ಚಿನ್ನದ ರಥ ಮುಗಿಯೋ ತನಕ ಏನಂದರೆ ದರ್ಶನ ಇರಲ್ಲ, ಸ್ಟಾಪ್ ಮಾಡಿರ್ತಾರೆ. ಚಿನ್ನದ ರಥ ಮುಗಿದ ತಕ್ಷಣ ಮತ್ತೆ ದರ್ಶನ ಶುರು ಆಗುತ್ತೆ. ಅದಕ್ಕೋಸ್ಕರ ನಾವು ಚಿನ್ನದ ರಥ ಒಂದು ರೌಂಡು ಸುತ್ತು ಎಳ್ಕೊ ಬರೋ ಅಷ್ಟರಲ್ಲಿ ನಾವು ದರ್ಶನಕ್ಕೆ ಕ್ಯೂಗೆ ಹೊಟ್ಟೋಗೋಣ ಅಂತ ಅಂದ್ಬಿಟ್ಟು ಕ್ಯೂಗೆ ಬಂದು ಹೊರಟಿದ್ದೀವಿ. ನೋಡೋಣ, ಬೇಗ ದರ್ಶನ ಆದರೆ ಇಲ್ಲಿಂದ ದರ್ಶನವನ್ನು ಮುಗಿಸ್ಕೊಂಡು ಮತ್ತೆ ನಾವು ದಾಸೋಹ ಭವನಕ್ಕೆ ಹೊರಡೋಣ ಅಂದ್ಕೊಂಡಿದ್ದೀವಿ. ನೋಡಿ, ಅಲ್ಲಿ ಹೊರಗಡೆ ಚಿನ್ನದ ರಥ ಹೋಗ್ತಾ ಇದೆ. ಜನ ಎಲ್ಲ ಚಿನ್ನದ ರಥ ಹಿಂದೆ ಹೋಗ್ತಾ ಇದ್ದಾರೆ. ಈಗ ಸ್ವಲ್ಪ ಇಲ್ಲಿ ಏನು ದೇವರ ದರ್ಶನದ ಕ್ಯೂನಲ್ಲಿ ರಶ್ ಕಡಿಮೆ ಇದೆ. ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಹೋಗಿ ಚಿನ್ನದ ರಥವನ್ನು ಒಳಗಡೆ ತೊಗೊಂಡೋಗಿ ನಿಲ್ಲಿಸಿದ ತಕ್ಷಣ ಇಲ್ಲಿ ದೇವಸ್ಥಾನದ ಓಪನ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾವು ಕ್ಯೂಲಿ ನಿಂತ್ಬಿಟ್ಟಿದ್ದೀವಿ.
ಸ್ನೇಹಿತರ, ನಾವೇನೋ ಒಂದು ಐಡಿಯಾ ಮಾಡ್ಕೊಂಡು ಚಿನ್ನದ ರಥ ನಡೀತಾ ಇದೆ ಹೊರಗಡೆ. ನಾವು ಕ್ಯೂಗೆ ಬಂದುಬಿಟ್ರೆ ಬೇಗ ದರ್ಶನ ಆಗ್ಬಿಡುತ್ತೆ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಇಲ್ಲಿ ದರ್ಶನನ ಸ್ಟಾಪ್ ಮಾಡಿ ಇನ್ನೂ ಅರ್ಧ ಗಂಟೆ ಮುಕ್ಕಾಲು ಗಂಟೆ ವೆಯ್ಟ್ ಮಾಡಬೇಕು. ಆನಂತರ ದರ್ಶನಕ್ಕೆ ಬಿಡ್ತೀವಿ ಅಂತ ಅನೌನ್ಸ್ ಮಾಡ್ತಾ ಇದ್ದಾರೆ. ನಾವೇನಂದರೆ ಇಲ್ಲಿ ಚಿನ್ನದ ರಥ ಆದರೆ ಬೇಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ಹೊಟ್ಟೋಗ್ಬೋದು ಅಂತ ಪ್ಲ್ಯಾನ್ ಮಾಡೋದು. ಸರಿ ಆಯಿತು. ಅದಕ್ಕೆ ತಕ್ಕಂಗೆ ನಾವು ಮುಂದೆನೇ ಕೂತಿದ್ದರಿಂದ ಮೊದಲನೇ ದರ್ಶನವೇ ನಮ್ಗೆ ಸಿಕ್ತು. ತುಂಬ ಚೆನ್ನಾಗಿ ದರ್ಶನ ಆಯಿತು. ದರ್ಶನವನ್ನು ಮಾಡೋದಕ್ಕೆ ಬೇಗ ಅಂದರೆ ಮುಂದೆನೇ ನಿಂತು ದರ್ಶನ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಕಾದಿದ್ದಕ್ಕೂ ಒಂದು ಅರ್ಧ ಗಂಟೆ ಕಾದಿದ್ದಕ್ಕೂ ನೀಟಾಗಿ ದರ್ಶನ ಮಾಡಿಕೊಂಡು ಈಗ ಹೊರಗಡೆ ಹೋಗ್ತಾ ಇದ್ವಿ. ಸರಿ, ಈಗ ದರ್ಶನ ಏನೋ ಮುಗಿಸ್ಕೊಂಡು ಹೊರಗಡೆ ಬಂದು ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಏನಂದರೆ ದಾಸೋಹ ಭವನಕ್ಕೆ ಊಟಕ್ಕೆ ಹೋಗೋದು. ಈಗ ದರ್ಶನ ಏನೋ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ದರ್ಶನ ಆಯಿತು. ಈಗ ಚಿನ್ನದ ರಥನೂ ಆಗಿದೆ. ಜನ ಎಲ್ಲ ಏನು ದರ್ಶನಕ್ಕೆ ನಿಂತವರೋ ಇಲ್ಲ ದಾಸೋಹ ಭವನಕ್ಕೆ ಹೋಗೋರೋ ಗೊತ್ತಿಲ್ಲ. ಈಗ ಅಲ್ಲೆಷ್ಟು ಏನು ರಶ್ ಇದೆಯೋ ಇಲ್ಲ ಆರಾಮಾಗಿ ಹೋಗ್ಬೋದೋ ಗೊತ್ತಿಲ್ಲ. ಬನ್ನಿ, ಈಗ ದಾಸೋಹ ಭವನದ ಕಡೆ ನಮ್ಮ ಪಯಣ. ದೇವಸ್ಥಾನದಿಂದ ಹೊರಗಡೆ ಬರ್ತಿದ್ದಾಗೆ ನನ್ನ ಮಗ ಹಠ ಹಿಡ್ಕೊಂಡು ಈ ಲೈಟ್ದು ರಾಕೆಟ್ ಬೇಕು ಮೇಲ್ಗಡೆ ಬಿಡೋದು ತಗೊಡು ಅಂತ ಅಂದ್ಬಿಟ್ಟು ಹಿಡ್ಕೊಂಡ. ಸರಿ, ಮಕ್ಕಳು ಖುಷಿಗಿಂತ ಇನ್ನೇನು ಅಂದ್ಬಿಟ್ಟು ತಗೊಟ್ಟು ನೋಡಿ ಖುಷಿಯಾಗಿ ಅಲ್ಲಿ ಲೈಟ್ ಬರುತ್ತೆ. ಅದನ್ನು ರಬ್ಬರಲ್ಲಿ ಎಳೆದು ಮೇಲ್ಗಡೆ ಬಿಡೋದು, ಮೇಲ್ಗಡೆ ಹಾರುತ್ತೆ. ಖುಷಿಯಾಗಿ ಆಟ ಆಡ್ತಾವನೆ ಅವನು. ಸರಿ, ನೋಡೋಣ ಹೆಂಗೆ ಬಿಡೋದು ಅಂದ್ಬಿಟ್ಟು ನಾನು ಟ್ರೈ ಮಾಡಿದೆ. ಸರಿಯಾಗಿ ಬಿಡೋಕ್ಕಾಗಲಿಲ್ಲ ನನ್ನ ಕೈಲಿ, ಜಾಸ್ತಿ ದೂರ ಹೋಗಲಿಲ್ಲ. ತುಂಬ ಮಕ್ಕಳು ದೇವಸ್ಥಾನದ ಮುಂದುಗಡೆ ಇದೇ ಥರ ಲೈಟಿಂಗ್ಸ್ದು ರಾಕೆಟ್ನ ತಗೊಂಡು ಬಿಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಒಂದೊಂದು ಆರ್ತಾ ಐತೆ. ನನ್ನ ಮಗಂತೂ ಫುಲ್ ಖುಷಿ ಆಗ್ಬಿಟ್ಟೈತೆ ತಗೊಟ್ಟಿದ್ದಕ್ಕೆ. ನೋಡಿ, ಈಗ ಅವನು ಬಿಡ್ತಾವನೆ. ಅದೇನೆಂದರೆ ಒಂದು ಗ್ರಿಪ್ ಸಿಗೋ ತನಕ ಹೆಂಗೆ ಬಿಡೋದು ಅಂತ ಗೊತ್ತಾಗಲ್ಲ. ಅಂದರೆ ಜಾಸ್ತಿ ದೂರ ಹೋಗ್ತಾ ಇಲ್ಲ. ನಾನು 2 ಸಲ ಬಿಟ್ಟೆ, ಗೊತ್ತಾಗಲಿಲ್ಲ. ನೋಡಿ, ನನ್ನ ಮಗ ಬಿಟ್ಟ. ನೋಡಿ, ಇಲ್ಲಿ ತುಂಬ ಮಕ್ಕಳು ಆಟ ಆಡ್ತಾಯಿದ್ದಾರೆ. ಸ್ನೇಹಿತರೆ, ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ದು ಏನೋ ಒಂಥರ ಖುಷಿ, ಸಮಾಧಾನ. ನೋಡಿ, ಈ ಥರ ಮಕ್ಕಳ ಜೊತೆ ಎಲ್ಲ ನೋವನ್ನು ಮರೆತು ಅವ್ರ ಜೊತೆ ಖುಷಿಯಾಗಿ ಆಟ ಆಡ್ಕೊಂಡು ಒಂದು ದಿನ ಇಲ್ಲೇ ಇದ್ದು ಹೋದರೆ ಏನೋ ಒಂಥರ ನೆಮ್ಮದಿ, ಸಮಾಧಾನ. ನೋಡಿ, ಈಗ ಎಷ್ಟು ದೂರಕ್ಕೆ ಹೋಯ್ತು ಅಂದರೆ ಅದು ಏನಂದರೆ ಒಂದು ನ್ಯಾಕ್ ಸಿಗೋ ತನಕ ಅಷ್ಟೇ.
ದಾಸೋಹ ಭವನಕ್ಕೆ ಊಟಕ್ಕೆ ಅಂತ ಬಂದು ಇಲ್ಲೂ ಸಹ ತುಂಬ ರಶ್ ಇದೆ. ರಶ್ಶು ಅಂದರೆ ಒಳಗಡೆ ಊಟಕ್ಕೆ ಏನು ತುಂಬ ಆದ ತಕ್ಷಣ ನಿಲ್ಲಿಸ್ತಾರೆ, ಸ್ಟಾಪ್ ಮಾಡ್ತಾರೆ ಇನ್ನು ಮಿಕ್ಕಿದವ್ರನ್ನ. ಹಾಗಾಗಿ ಈಗ ನಮಗೂ ಸಹ ಗೇಟ್ ಹಾಕಿದ್ದಾರೆ. ನೋಡೋಣ, ನೆಕ್ಸ್ಟ್ ರೌಂಡು ಒಂದು 10 ನಿಮಿಷ ಕಾಲು ಗಂಟೆ ವೆಯ್ಟ್ ಮಾಡಿದ್ಮೇಲೆ ಬಿಡ್ತಾರೆ. ಈಗ ನಮಗೆ ಮತ್ತೆ 2ನೇ ರೌಂಡಿನಲ್ಲಿ ನಮಗೆ ದಾಸೋಹ ಭವನಕ್ಕೆ ಎಂಟ್ರಿ ಸಿಕ್ತು. ಈಗ ಒಳಗಡೆ ಬರ್ತಾಯಿದ್ವಿ. ಮನೆ ಮಹದೇಶ್ವರ ಸ್ವಾಮಿಯ ದಾಸೋಹ ಭವನ ಪ್ರತಿದಿನ ಸಾವಿರಾರು ಜನ ಊಟ ಮಾಡುವಂತಹ ಜಾಗ. ಸಾಕು ಕೊಡು, ಸಾಕು ಅಷ್ಟು. ತೊಳೆದೇನೋ ಒಂದು ತಟ್ಟೆ ಎತ್ಕೊತೀನಿ, ಬೇರೆ ಒಂದು ತಟ್ಟೆ ಎತ್ಕೊತೀನಿ. ಒಂದು ತಟ್ಟೆ ಎತ್ಕೋ ಹಾಕಿ ಇಲ್ಲಿ ಒಂದು ತಟ್ಟೆ. ಅದು ಅದು ಖಾರ, ಇದು ಸ್ವೀಟು. ಇನ್ನೊಂಚೂರು ಸಾಂಬಾರು ಕೇಳಿಸ್ಲಿಲ್ಲ ಅವ್ರಿಗೆ. ಸ್ನೇಹಿತರೆ, ದಾಸೋಹ ಭವನ ಊಟ ಮುಗಿಸ್ಕೊಂಡು ಹಾಗೆ ದೇವಸ್ಥಾನ ಸುತ್ತ ಒಂದು ರೌಂಡ್ ಹಾಕೊಂಡು ಬರಬೇಕಾದ್ರೆ ನೋಡಿ, ಒಂದಷ್ಟು ಜನ ಮಹಿಳೆಯರು ಮಹದೇಶ್ವರನ ದೇವಸ್ಥಾನದ ಮುಂದೆ ಡ್ಯಾನ್ಸ್ ಆಡ್ತಾಯಿದ್ದಾರೆ. ಮಾದಪ್ಪನಿಗೆ ಮಾದಪ್ಪನ ಖುಷಿ ಪಡಿಸೋಕೆ ಡ್ಯಾನ್ಸ್ ಆಡೋದು ಅಂತ ಹೇಳ್ತಾರೆ. ತುಂಬ ಜನ ಭಕ್ತಾದಿಗಳು ಇಲ್ಲಿ ಬಂದಾಗ, ಹೊಸ ಜನಗಳು ಬಂದಾಗ ತುಂಬ ಜನ ಡ್ಯಾನ್ಸ್ ಆಡ್ತಾ ಇರ್ತಾರೆ. ನಾವು ಹಾಗೆ ನೋಡಿಕೊಂಡು ತುಂಬ ಖುಷಿ ಆಯಿತು. ತುಂಬ ಜನ ಮಹಿಳೆಯರು ಅಲ್ಲಿ ಡ್ಯಾನ್ಸ್ ಆಡ್ತಾಯಿದ್ರು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.